ಇದು ಕಪ್ಪು ಶಿಲೆಯಲ್ಲಿ ಮಾಡಿದ್ದಾರೆ ಮೇಡಮ್. ಇದನ್ನ ವಾರಂಗಲ್ಲಿಂದ ತಂದಿರತಕ್ಕಂಥ ಕಲ್ಲು ಇದು. ಈ ಕಲ್ಲು ವಿಶೇಷವಾಗಿ ಅಂತ ಹೇಳಿದ್ರೆ ವಾರಂಗಲ್ಲು. ಈ ಕಲ್ಲು ಇದನ್ನ ಬಸಾಲ್ಟ್ ಸ್ಟೋನ್ ಅಂತ ಕರಿತೀವಿ. ದಿಸ್ ಕೈಂಡ್ ಆಫ್ ಸ್ಟೋನ್ ವಿ ಕ್ಯಾನ್ ಓನ್ಲಿ ಫೈಂಡ್ ಬಿಲೋ ದ ಗ್ರೌಂಡ್ ಸರ್ಫೇಸ್ ಅಲ್ಲಿ. ಅಬೌವ್ ದ ಗ್ರೌಂಡ್ ಸರ್ಫೇಸ್ ಸಿಕ್ಕೋದೇ ಇಲ್ಲ ಇದು. ಸೊ ಹಾಗಾಗಿ ಇದನ್ನ ನ್ಯಾಚುರಲ್ ಆಗಿ ನಾವು ಭೂಮಿಯಲ್ಲಿ ಅಗದು ಕಲ್ಲು ತೆಗಿಬೇಕಾದ್ರೆ ಇಟ್ ವಿಲ್ ಆಕ್ಟ್ ಲೈಕ್ ಅ ವೆರಿ ಸಾಫ್ಟ್ ಮೇಡಮ್. ಆ್ಯಂಡ್ ಇಟ್ಸ್ ಅವೈಲಬಲ್ ಇನ್ ಪಾಲಿಶ್ಡ್ ಮೇಡಮ್. ಆಮೇಲೆ ಈ ವಾಟರ್ ಟ್ಯಾಂಕನ್ನು ಇಲ್ಲಿ ನಿರ್ಮಾಣ ಮಾಡಿದ್ದು ದೇವಸ್ಥಾನಕ್ಕೆ. ದೇವಸ್ಥಾನ ಇದೆ. ಪ್ರತಿ ವರ್ಷ ಇಲ್ಲಿ ದಸರಾ ನಡೆಯಬೇಕಾದ್ರೆ ರಾಜ ಮಹಾರಾಜರೆಲ್ಲ ಬಂದ್ಬಿಟ್ಟು ಸ್ನಾನ ಮಾಡೋರು. ಸ್ನಾನ ಮಾಡಿ ಆದ ನಂತರ ದೇವಸ್ಥಾನದಲ್ಲಿ ಪೂಜೆ ಮಾಡೋರು. ಅದಕ್ಕೋಸ್ಕರ ಇದನ್ನ ವಾಟರ್ ಟ್ಯಾಂಕ್ ಮಾಡಿದ್ದಾರೆ. ಆಮೇಲೆ ಇದನ್ನ 5 ಡಿಫ್ರೆಂಟ್ ಲೆವೆಲ್ಸ್ ಇದೆ ಮೇಡಮ್. ಇದಕ್ಕೆ ಚತುಷ್ಕೋನ ವಾಟರ್ ಟ್ಯಾಂಕ್ ಅಂತಾನೆ ಕರಿತೀವಿ. ಚತುಷ್ಕೋನ ಅಂತ ಹೇಳಿದ್ರೆ 4 ಕೋನ, 4 ಕಾರ್ನರ್ ಇದೆ. ಇಲ್ಲಿಂದ ಅಲ್ಲಿಗೆ ಒಂದು ಕಾರ್ನರ್, ಅಲ್ಲಿಂದ ಅಲ್ಲಿಗೆ 2, 4. ಇದು ಫಸ್ಟ್ ಲೆವೆಲ್ ಆಫ್ ದ ವಾಟರ್ ಟ್ಯಾಂಕ್. 5 ಡಿಫ್ರೆಂಟ್ ಲೆವೆಲ್ಸ್ ಇದೆ. ಮೊದಲನೇದು ಬಂದ್ಬಿಟ್ಟು ನೀವು ಕೌಂಟ್ ಮಾಡಿದ್ರೆ 9 ಸ್ಟೆಪ್ಸ್ ಇರುತ್ತೆ. ಇಲ್ಲಿಂದ 1, 2, 3, 4, 5, 6, 7, 8, 9. ಆ ಕಾರ್ನರಿಂದ ಆ ಕಾರ್ನರ್ವರೆಗೂ ಕೌಂಟ್ ಮಾಡಿದ್ರೆ ಅಲ್ಲಿ 9 ಇರುತ್ತೆ. ಅಲ್ಲಿಂದ ಇಲ್ಲಿವರೆಗೂ 9, ಅಲ್ಲಿಂದ ಇಲ್ಲಿವರೆಗೂ 9 ಸ್ಟೆಪ್ಸ್. 9 ವಿಚ್ ಇಸ್ ರಿಪ್ರೆಸೆಂಟ್ ಆಫ್ ನವಧಾತು ಮತ್ತು ನವಗ್ರಹ ಅಂತ. ಓಕೆ, ಸೆಕೆಂಡ್ ಲೆವೆಲ್ ಬಂದ್ಬಿಟ್ಟು 7 ಸ್ಟೆಪ್ಸ್ ಇದೆ ಮೇಡಮ್. 7 which is represent of 7 days of a week, madam. Oh, okay. 1, 2, 3, 4, 5, 6, 7. 5 which is represent of 5 natural elements, which is represent of Akash, Dharti, Vayu, Agni, Jala. Fourth one ಬಂದ್ಬಿಟ್ಟು 3 ಸ್ಟೆಪ್ಸ್ ಇದೆ ಸರ್. 3 ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಸೂಚಕ ಸರ್. ಲಾಸ್ಟ್ ಬಂದ್ಬಿಟ್ಟು 1 ಇಂದ ಸ್ಟಾರ್ಟ್ ಮಾಡಿದ್ದಾರೆ. 1 is always ರೇಸಿಂಗ್ ನಂಬರ್ ಆರ್ ಗ್ರೋತ್ ನಂಬರ್ ಅಂತ ಕರಿತೀವಿ. 10 ಅಂತ ಹೇಳ್ಬಿಟ್ರೆ ಇಟ್ ವಿಲ್ ಎಂಡ್ ಮೇಡಮ್.